ಸಚಿವ ಜಮೀರ್ಗೆ ಕಂಟಕ ತರುತ್ತಾ ಅಕ್ರಮ ಆಸ್ತಿ ಕೇಸ್ 3 ಬಾರಿ ನೋಟಿಸ್ ಕೊಡಲಾಗಿದೆ. ಈಗ 3 ಬಾರಿ ನೋಟಿಸ್ ನೀಡಿದ್ರು ಕೂಡ ಕ್ಯಾರೆ ಅಂತಿಲ್ಲ ಜಮೀರ್. ಲೋಕಾಯುಕ್ತ ನೋಟಿಸ್ಗೆ ಜಮೀರ್ ಡೋಂಟ್ ಕೇರ್. 1 ವರ್ಷ 3 ತಿಂಗಳ ಅಂತರದಲ್ಲಿ ಬರೋಬ್ಬರಿ 3 ನೋಟಿಸ್ಗಳು ಜಾರಿಯಾಗಿದೆ. ಆರೋಪದ ಬಗ್ಗೆ ದಾಖಲೆ ಕೊಡಿ ಅಂತ ನೋಟಿಸ್ಗಳ ಮೇಲೆ ನೋಟಿಸ್ ಕೊಡಲಾಗಿದೆ. 3 ನೋಟಿಸ್ಗಳನ್ನ 1 ವರ್ಷ 3 ತಿಂಗಳಲ್ಲಿ ಯಾವುದೇ ನೋಟಿಸ್ಗೂ ಕೂಡ ಉತ್ತರ ಕೊಟ್ಟಿಲ್ಲ ಜಮೀರ್. ಉತ್ತರ ನೀಡಿದ್ದಕ್ಕೆ ವಿಚಾರಣೆಗೆ ಹಾಜರಾಗೋದಕ್ಕೆ ಸಮನ್ಸ್ ಜಾರಿಯಾಗಿದೆ. ಆದಾಯ ಖರ್ಚಿನ ದಾಖಲೆ ಸಮೇತ ಬರಬೇಕು ಅಂತ ಸೂಚನೆ ಕೊಡಲಾಗಿದೆ. ಈ ಸಮನ್ಸ್ ಮೂಲಕವಾಗಿ ಜಮೀರ್ ವಿರುದ್ಧ ಆದಾಯಕ್ಕಿಂತ 2000 ಪಟ್ಟು ವೆಚ್ಚ ಆರೋಪ ಇದೆ. ಖಾಸಗಿ ವ್ಯಕ್ತಿಗಳು ಕಂಪನಿಗಳಿಂದ ಕೋಟಿ ಸಾಲದ ಆರೋಪ ಇದೆ. ಇದರ ಜೊತೆಗೆ ಜಮೀರ್ ಮನೆ ಮೌಲ್ಯಮಾಪನ ನಡೆಸಿದ್ದಾರೆ ಲೋಕಾಯುಕ್ತ ಪೊಲೀಸರು. ಮೌಲ್ಯಮಾಪನ ನಡೆಸಿ ವರದಿಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಕಾಯ್ತಾ ಇದ್ದ. 3 ನೋಟಿಸ್ ಕೊಟ್ಟರು ಕೂಡ ಯಾವುದೇ ರೀತಿಯಾದಂತಹ ಉತ್ತರ ಕೊಡದಂತಹ ಜಮೀರ್ ಕಂಟಕ ತರುತ್ತಾ. ಹಾಗಾದ್ರೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ಲೈವ್ ನಲ್ಲಿ ಇದ್ದಾರೆ. ರಮೇಶ್, 1 ಅಲ್ಲ 2 ಅಲ್ಲ 3 ನೋಟಿಸ್ಗಳು ಈಗಾಗಲೇ ಕೊಟ್ಟಿರುವಂತದ್ದು ಸಚಿವ ಜಮೀರ್ಗೆ. ಆದ್ರೆ ಯಾವುದೇ ರೀತಿಯಾದಂತಹ ಉತ್ತರ ಕೊಟ್ಟಿಲ್ಲ. ಫೈನಲ್ ಈಗ ಸಮನ್ಸ್ ಜಾರಿಯಾಗಿದೆ. ಮುಂದಿನ ಹಂತಗಳಲ್ಲಿ ಏನಾಗಬಹುದು ಈ ಪ್ರಕರಣ? ಯಾವ ರೀತಿಯಾದಂತಹ ಕಂಟಕ ಎದುರಾಗುತ್ತೆ ಜಮೀರ್ಗೆ? ಅರುಣ್, ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಈಗ ಅಕ್ರಮ ಆಸ್ತಿಗಳಿಗೆ ಅಂದ್ರೆ ಆದಾಯಕ್ಕೂ ಮೀರಿದ ಆಸ್ತಿ ಗಳಿಕೆ ಆರೋಪ ಪ್ರಕರಣವನ್ನ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ಕೇಸ್ ಒಂಚೂರು ಹಿನ್ನೆಲೆ ನೋಡ್ತಾ ಹೋದ್ರೆ IMA ಕೇಸ್ ಏನಾಗಿತ್ತು, IMA ಕೇಸಲ್ಲಿ ಕೂಡ ಇಡಿ ಜಮೀರ್ ಅವ್ರನ್ನ ವಿಚಾರಣೆಗೊಳಪಡಿಸುತ್ತೆ. ಆ ಸಂದರ್ಭದಲ್ಲಿ ಜಮೀರ್ ಬಳಿ ಇರುವಂತ ಆದಾಯ ಏನಿದೆ, ಅವ್ರಿಗೆ ಬರ್ತಾ ಇರುವಂತ ಅಂದ್ರೆ ಒಟ್ಟು ಆಸ್ತಿ ಏನಿತ್ತು ಬರುವಂತ ಆದಾಯಕ್ಕಿಂತ ಹೆಚ್ಚು ಅವ್ರ ಬಳಿ ಇದೆ, ಹೆಚ್ಚು ಖರ್ಚುಗಳನ್ನ ಅವ್ರು ತೋರಿಸ್ತಾ ಇದ್ದಾರೆ. ಆದ್ರೆ ಆದಾಯದ ಮೂಲಗಳೆಲ್ಲಿ ಅನ್ನುವಂಥದ್ದು ಗೊತ್ತಿಲ್ಲ. ಅವರ ವಿರುದ್ಧ ಒಂದು DA ಕೇಸ್ ಅಂದ್ರೆ ಡಿಸ್ಪ್ರಪೋರ್ಷನೇಟ್ ಅಸೆಟ್ ಕೇಸ್ ಅನ್ನ ದಾಖಲು ಮಾಡ್ಕೊಳ್ಬಹುದು ಅಂತೇಳಿ ACBಗೆ ಒಂದು ದೂರನ್ನ ಮಾಹಿತಿಗಳನ್ನ ಕೊಡಲಾಗಿತ್ತು. ಆ ಸಂಬಂಧಪಟ್ಟಂತೆ ACB ಅವರು ಒಂದು ದೂರನ್ನ ದಾಖಲು ಮಾಡಿಕೊಂಡು 2022 ಮೇ 5ನೇ ತಾರೀಕು ACB ಅವರ ಮನೆ ಕಚೇರಿ ಸೇರಿದಂತೆ ಹಲವೆಡೆ ದಾಳಿಯನ್ನ ಮಾಡಿ ತನಿಖೆಯನ್ನ ನಡೆಸ್ತಾ ಇದ್ರು. ಆದ್ರೆ ಆ ಒಂದು ತನಿಖೆ ನಡೆಯುವಂತ ಸಂದರ್ಭದಲ್ಲಿ ಜಮೀರ್ ಹೈಕೋರ್ಟ್ಗೆ ಹೋಗ್ತಾರೆ, ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಕೆಲ ಕಾಲ ಸ್ಟೇ ಸಿಕ್ಕಿದ್ದು. ಅದಾದ ನಂತರ ಜಮೀರ್ ಒಂದು ಅರ್ಜಿ ವಜಾ ಆಗಿ ಅವರ ವಿರುದ್ಧ ತನಿಖೆ ನಡೆಸಬೇಕು ಅಂತೇಳಿ ಆದೇಶವನ್ನು ಮಾಡಿತ್ತು. ಆ ಒಂದು ಆದೇಶದ ಹಿನ್ನೆಲೆಯಲ್ಲಿ ಈಗ ಲೋಕಾಯುಕ್ತ ಪೊಲೀಸರು ಕಳೆದ 1 ವರ್ಷ 3 ತಿಂಗಳಿಂದ ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಸಚಿವ ಜಮೀರ್ ಅಹಮದ್ ಅವರಿಗೆ ಹಲವು ಬಾರಿ ಅಂದ್ರೆ 3 ಬಾರಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು. ಅಂದ್ರೆ ತಮ್ಮ ವಿರುದ್ಧ ಇರುವಂತಹ ದೂರಿಗೆ ಸಂಬಂಧಪಟ್ಟಂತೆ ನಾವು ತನಿಖೆಯನ್ನು ನಡೆಸ್ತಾ ಇದ್ವಿ. ನಿಮ್ಮ ಶೆಡ್ಯೂಲ್ ಡಾಕ್ಯುಮೆಂಟ್ ಅಂದ್ರೆ ನಿಮಗೆ ಬರ್ತಾ ಇರುವಂತಹ ಆದಾಯ ಏನು ಆಸ್ತಿಗಳಿದೆ, ಎಷ್ಟು ವೆಚ್ಚ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ನೀಡಬೇಕು ಅಂತ ಶೆಡ್ಯೂಲ್ ಡಾಕ್ಯುಮೆಂಟ್ಗಳನ್ನ ನೀಡಿ ಅಂತೇಳಿ 3 ಬಾರಿ ನೋಟಿಸ್ ಅನ್ನ ಲೋಕಾಯುಕ್ತ ಪೊಲೀಸರು ದೂಡಿದ್ರು ಕೂಡ ಅದಕ್ಕೆ ಯಾವುದೇ ರೀತಿಯ ಉತ್ತರವನ್ನು ಕೊಡದೆ ನೋಟಿಸ್ಗೆ ಕ್ಯಾರೆ ಅನ್ನದ ಜಮೀರ್ ಅಹಮದ್ ಅವರ ವಿರುದ್ಧ ಇದೀಗ ಲೋಕಾಯುಕ್ತ ಪೊಲೀಸರು ಅವರಿಗೊಂದು ಸಮನ್ಸ್ ಅನ್ನ ಜಾರಿ ಮಾಡಿದ್ದಾರೆ. ಅಂದ್ರೆ ನೀವೇ ಖುದ್ದಾಗಿ ಹಾಜರಾಗಬೇಕು, ಜೊತೆಗೆ ವಿತ್ ಡಾಕ್ಯುಮೆಂಟ್ ಅಂತೇಳಿ ಸಮನ್ಸ್ ಅನ್ನ ಕೊಟ್ಟಿರುವಂತದ್ದು. ಡಿಸೆಂಬರ್ 3ನೇ ತಾರೀಕು ಜಮೀರ್ ಅಹಮದ್ ಖಾನ್ ದಾಖಲೆಗಳ ಸಮೇತ ಬರಬೇಕು ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ಅಂದ್ರೆ ಇಲ್ಲಿಯವರೆಗೆ ಕಳೆದ ಅಂದ್ರೆ 1 ವರ್ಷ 3 ತಿಂಗಳಿಂದ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ. ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಕೂಡ ಒಂದಷ್ಟು ಅಂಶಗಳು ಜಮೀರ್ ಅವರ ಆಸ್ತಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ಸಂಗ್ರಹಿಸಿದ್ದಾರೆ. ಅಂದ್ರೆ ಎಲ್ಲ ಒಂದ್ ಕಡೆ ಅನ್ಸೆಕ್ಯೂರ್ಡ್ ಲೋನ್ಗಳನ್ನ ಅವರು ಹೆಚ್ಚಾಗಿ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಯಾವುದೇ ಇಲ್ಲದೆ ಪ್ರೈವೇಟ್ ಪರ್ಸನ್ಗಳಿಂದ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ಗಳಿಂದ ಮತ್ತೆ ಬೇರೆ ಬೇರೆ ಕಂಪನಿಗಳಿಂದ ಅವರು ಲೋನ್ಗಳನ್ನ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಕೋಟ್ಯಾಂತರ ರೂಪಾಯಿ ಲೋನ್ಗಳನ್ನ ಪಡ್ಕೊಂಡಿದ್ದಾರೆ. ಅದಕ್ಕೆ ಸರಿಯಾದಂಥ ದಾಖಲೆಗಳು ಅಂದ್ರೆ ಕಲೆ ಹಾಕುವಂತ ನಿಟ್ಟಿನಲ್ಲಿ ಕೂಡ ಅವರಿಗೆ ಮಾಹಿತಿಗಳನ್ನ ಕೇಳಲಾಗ್ತಾ ಇರುವಂತದ್ದು. ಜೊತೆಗೆ ಒಟ್ಟು ಏನು ACBಗೆ ಪ್ರಕರಣ ದಾಖಲಾಗುವ ಸಂದರ್ಭದಲ್ಲಿ ಅವರ ಬಳಿ ಇರುವಂತಹ ಬರುವಂತಹ ಆದಾಯಕ್ಕೂ ಖರ್ಚಿಗೂ ನೋಡಿದ್ರೆ 2000 ಪಟ್ಟು ಅಜಗಜಾಂತರ ವ್ಯತ್ಯಾಸಗಳಿದೆ ಅನ್ನುವಂತ ನಿಟ್ಟಿನಲ್ಲಿ ಮಾಹಿತಿಗಳಿರುವಂತದ್ದು. ಇದು ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಆರೋಪಿ ಸ್ಥಾನದಲ್ಲಿರುವಂತಹ ಒಬ್ಬ ವ್ಯಕ್ತಿ ಪೊಲೀಸ್ ಅಧಿಕಾರಿಗಳು ಕೇಳುವಂತ ದಾಖಲೆಗಳನ್ನ ನೀಡಬೇಕಾಗುತ್ತೆ. ಆದ್ರೆ ಎಲ್ಲ ಒಂದ್ ಕಡೆ ಒಂದ್ ರೀತಿ ಡೋಂಟ್ ಕೇರ್ ಆಟಿಟ್ಯೂಡ್ ಅನ್ನ ಜಮೀರ್ ಅಹಮದ್ ಖಾನ್ ಅವರು ತೋರಿಸ್ತಾ ಇದ್ರಂತದ್ದು. ಕಳೆದ 1 ವರ್ಷ 3 ತಿಂಗಳಲ್ಲಿ 3 ಬಾರಿ ನೋಟಿಸ್ ಅನ್ನು ಕೊಟ್ಟು ಅವರಿಗೆ ಹಲವು ಬಾರಿ ಸಮಯ ಕೊಟ್ಟರು ಕೂಡ ಅವರು ವಿಚಾರಣೆಗೆ ಬಂದಿಲ್ಲ, ದಾಖಲೆಗಳನ್ನ ಸಬ್ಮಿಟ್ ಮಾಡಿಲ್ಲ. ಸೊ ಹಾಗಾಗಿ ಅವರಿಗೆ ಸಮನ್ಸ್ ಅನ್ನ ಜಾರಿ ಮಾಡಿರುವಂತದ್ದು. ಸಮನ್ಸ್ ಅನ್ನ ಜಾರಿ ಮಾಡಿದ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರೇ ಖುದ್ದಾಗಿ ಬರಬೇಕು, ದಾಖಲೆಗಳನ್ನ ತೆಗೆದುಕೊಂಡು ಬರಬೇಕಾಗತ್ತೆ. ಸೊ ಈ ಒಂದು ಅನಿವಾರ್ಯತೆ ಡಿಸೆಂಬರ್ 3ನೇ ತಾರೀಕು ಜಮೀರ್ ಅವರು ವಿಚಾರಣೆಗೆ ಬರ್ತಾರಾ, ದಾಖಲೆಗಳನ್ನ ಕಳಿಸ್ತಾರಾ, ಸೊ ಏನಾಗುತ್ತೆ
ಆಗುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ಅರುಣ್, ಜೊತೆಗೆ ಈಗ ಈ ಒಂದು ತನಿಖಾ ಹಂತದಲ್ಲಿ ಮತ್ತೊಂದು ಮಾಹಿತಿ ಸಿಗ್ತಾ ಅಂತಂದ್ರೆ ಅವರ ಶಿವಾಜಿನಗರದ ಮನೆ ಏನಿದೆ ಅಂದ್ರೆ ಬಂಗ್ಲೆ ಏನು ಕಟ್ಟಿದ್ದಾರೆ, ಆ ಬಂಗ್ಲೆ ಸೇರಿದಂತೆ ಅವ್ರಿಗಿರುವಂತಹ ಆಸ್ತಿಗಳಿಗೆ ಸಂಬಂಧಪಟ್ಟ ದಾಖಲೆಗಳನ್ನ ಸಂಗ್ರಹಿಸಿರುವಂಥದ್ದು ಮನೆಯ ಒಂದು ವ್ಯಾಲ್ಯೂಯೇಷನ್ ಆಗಿದೆ. PWD ಅಧಿಕಾರಿಗಳನ್ನ ಕರ್ಕೊಂಡು ಹೋಗಿ ಇಡೀ ಮನೆಗೆ ಎಷ್ಟು ಖರ್ಚು ಮಾಡಲಾಗಿದೆ, ಯಾವ ವಸ್ತುಗಳ ಖರೀದಿಗೆ ಎಷ್ಟು ಖರ್ಚು ಮಾಡಲಾಗಿದೆ, ಇಡೀ ಮನೆಯ ನಿರ್ಮಾಣಕ್ಕಾಗಿ ಎಷ್ಟು ಕೋಟಿ ಖರ್ಚು ಮಾಡಿರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ವ್ಯಾಲ್ಯೂಯೇಷನ್ ಕೂಡ ಮಾಡಿಸಲಾಗಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬೇರೆ ಕಡೆಯಿಂದ ಅಂದರೆ ಈ ಬೇರೆ ಸಂಬಂಧಪಟ್ಟಂತೆ ಇಲಾಖೆಗಳಿಂದ ಕೂಡ ಮಾಹಿತಿಗಳನ್ನ ಪಡ್ಕೊಳ್ಳುವಂಥ ಕೆಲಸಗಳನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾರೆ. ಈ ಸಂದರ್ಭದಲ್ಲಿ ಆರೋಪಿಗೂ ಕೂಡ ಒಂದು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ದಾಖಲೆಗಳನ್ನ ಕೊಡಬೇಕು ಅಂತೇಳಿ ಅವ್ರಿಗೆ ಸೂಚನೆಯನ್ನು ಕೊಡಲಿಕ್ಕೆ ಅವಕಾಶಗಳಿದೆ. ಸೊ ಆ ಸೂಚನೆಗಳಿಗೆ, ಆ ನೋಟಿಸ್ಗಳಿಗೆ 3 ಬಾರಿ ಕೊಟ್ಟರು ಕೂಡ ಜಮೀರ್ ಅಹಮದ್ ಖಾನ್ ಅವರು ಬರದೇ ಇರುವಂತದ್ದು ವಿಪರ್ಯಾಸ. ಆದರೆ 3ನೇ ತಾರೀಕು ತಾವೇ ಖುದ್ದಾಗಿ ಬರಬೇಕು ಅಂತೇಳಿ ಸಮನನ್ನು ಜಾರಿ ಮಾಡಿದ್ದಾರೆ. ಸೊ ಡಿಸೆಂಬರ್ 3ಕ್ಕೆ ಏನಾಗುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ರಮೇಶ್, ಈಗ ಜಮೀರ್ ಮೇಲಿರುವಂತದ್ದು ಬಹಳಷ್ಟು ಗಂಭೀರವಾದಂತಹ ಪ್ರಕರಣ. ಸೊ ಹಾಗಾಗಿ 3 ಬಾರಿ ನೋಟಿಸ್ಗೂ ಕೂಡ ಯಾವುದೇ ರೀತಿಯಾದಂತಹ ರಿಯಾಕ್ಟ್ ಆಗಿಲ್ಲ ಜಮೀರ್ ಅವರ ಕಡೆಯಿಂದ. ಸೊ ಹಾಗಾಗಿ ಈ ಬಾರಿ ವಿಚಾರಣೆಗೆ ಹಾಜರಾಗಲೇಬೇಕು ವಿತೌಟ್ ಮಿಸ್. ಸೊ ಹಾಗಾಗಿ ಎಲ್ಲದಕ್ಕೂ ಉತ್ತರ ಕೊಡಬೇಕಾಗತ್ತಲ್ವಾ? ಖಂಡಿತ ಅರುಣ್, ಯಾಕೆಂದ್ರೆ ಜಮೀರ್ ಅಹಮದ್ ಖಾನ್ ವಿರುದ್ಧ ಇರುವಂತಹದ್ದು ಆದಾಯಕ್ಕೂ ಮೀರಿದ ಆಸ್ತಿ ಇದೆ, ವೆಚ್ಚಗಳನ್ನ ಮಾಡಲಾಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ದಾಖಲೆಗಳನ್ನ ಇಡಿ ಏನು ACB ಕೊಟ್ಟಿದ್ದು ಅಲ್ಲಿ ಸ್ಪಷ್ಟವಾದಂಥ ಮಾಹಿತಿಗಳಿದೆ. ಸೊ ಅದಾದ ನಂತರ ಲೋಕಾಯುಕ್ತ ಪೊಲೀಸರು ಮಾಡುವಂಥ ತನಿಖಾ ಹಂತದಲ್ಲಿ ಕೂಡ ಸಾಕಷ್ಟು ಮಾಹಿತಿಗಳು ಲಭ್ಯ ಆಗ್ತಿರುವಂಥದ್ದು. ಕೋಟಿ ವ್ಯವಹಾರಗಳನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ಎಲ್ಲೂ ಕೂಡ ಡಾಕ್ಯುಮೆಂಟೇಷನ್ಗಳಾಗಲಿ ಅಥವಾ ಅದಕ್ಕೆ ಮೂಲವನ್ನು ತೋರಿಸುವಂಥ ಕೆಲಸಗಳನ್ನ ಆಗ್ತಾ ಇಲ್ಲ ಅನ್ನುವಂಥ ಕೂಡ ಈ ತನಿಖಾ ಹಂತದಲ್ಲಿ ಬೆಳಕಿಗೆ ಬಂದಿರುವಂಥ ಒಂದಷ್ಟು ಅಂಶಗಳು. ಅದೆಲ್ಲದಕ್ಕೂ ಕೂಡ ಜಮೀರ್ ಅಹಮದ್ ಖಾನ್ ಅವರು ತನಿಖಾಧಿಕಾರಿ ಮುಂದೆ ಮಾಹಿತಿಯನ್ನ ದಾಖಲೆಯನ್ನ ಕೊಡಬೇಕಾಗುತ್ತೆ. ಅಥವಾ ಕೊಡದೇ ಇದ್ದಲ್ಲಿ ಏನೆಲ್ಲ ಮಾಹಿತಿಗಳು ಈಗಾಗಲೇ ಲೋಕಾಯುಕ್ತ ಪೊಲೀಸರ ಮುಂದೆ ಇದೆಯೇ ಅದು ಅಕ್ರಮ ಆಸ್ತಿ ಅಥವಾ ಆದಾಯಕ್ಕೂ ಮೀರಿದ ಆಸ್ತಿಯನ್ನ ಅವರು ಹೊಂದಿದ್ದಾರೆ. ಸೊ ಒಬ್ಬ ಜನಪ್ರತಿನಿಧಿಯಾಗಿ, ಸಚಿವರಾಗಿ ಇಂಥ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಆ ಹಣದ ಮೂಲಗಳೇನು ಅನ್ನುವಂಥದ್ದನ್ನ ಒಂದು ಪ್ರಿಜುಡಿಸ್ ಏನಂದ್ರೆ ಒಬ್ಬ ಜನಪ್ರತಿನಿಧಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅವರು ಅಕ್ರಮವಾಗಿ ಅಂದ್ರೆ ಭ್ರಷ್ಟಾಚಾರದಿಂದ ಅವರ ಹಣವನ್ನ ಸಂಗ್ರಹಣೆ ಮಾಡಿರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕನ್ಕ್ಲೂಷನ್ಗೆ ತನಿಖಾಧಿಕಾರಿಗಳು ಬರ್ತದೆ. ಹಾಗಾಗಿ ಜಮೀರ್ ಅಹಮದ್ ಖಾನ್ ಅವರು ಡಿಸೆಂಬರ್ 3ನೇ ತಾರೀಕು ಬರಲೇಬೇಕಾಗುತ್ತೆ. ಬರದೇ ಇದ್ದಲ್ಲಿ ಈಗ ಸದ್ಯಕ್ಕೆ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಇರುವಂತಹ ದಾಖಲೆಗಳನ್ನ ಆಧರಿಸಿ ಅವರ ವಿರುದ್ಧ ಚಾರ್ಜ್ ಶೀಟ್ ಹಾಕುವಂಥದ್ದು, ಅವರ ವಿರುದ್ಧದ ವರದಿಯನ್ನು ಕೋರ್ಟ್ಗೆ ಹಾಕುವಂತ ಒಂದು ಸಾಧ್ಯತೆಗಳಿರ್ತದೆ. ಹಾಗಾಗಿ ಜಮೀರ್ ಅಹಮದ್ ಖಾನ್ ಅವರು ತನಿಖಾಧಿಕಾರಿ ಮುಂದೆ ಹಾಜರಾಗಲೇಬೇಕಂತ ಒಂದಷ್ಟು ಅನಿವಾರ್ಯತೆ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹದ್ದು. ರಮೇಶ್, ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.